2023ರಲ್ಲಿ ಬಂದು ಪ್ರೀತಮ್ ಗೌಡನ ಸೋಲಿಸಿ ಅಂತ ಹೇಳಿದಾಗಲೂ ಹಾಸನ ಜನ 78,000 ಓಟ್ ಹಾಕಿದ್ದಾರೆ. 78,000 ಪ್ರೀತಮ್ ಗೌಡನ ಪರವಾಗಿ ಅವ್ರ ವಿರುದ್ಧವಾಗಿ ಬಿದ್ದಿರೋಂಥ ಮತಗಳು ಅನ್ನೋದನ್ನು ಮಾತ್ರ ಅವ್ರ ಮನಸ್ಸಲ್ಲಿ ಇಟ್ಕೊಳ್ಳಿ. 84,000 ಅವ್ರ ಅಭ್ಯರ್ಥಿ ಏನು ತಗೊಂಡಿದ್ದಾರೆ ಆ ಬೂತ್ಗಳನ್ನ ಪಟ್ಟಿ ಇಟ್ಕೊಂಡಿರೋಕ್ಕೆ ಹೇಳಿ. ಆ 84,000ದಲ್ಲಿ ಈಗ 44,000 ಎಲ್ಲೋ ಕೂತಿದೆ ಅನ್ನೋದನ್ನು ಒಂದ್ಸಲಿ ಅವ್ರು ನೋಡಿಬಿಟ್ರೆ ಪ್ರೀತಮ್ ಗೌಡನ ಶಕ್ತಿಯನ್ನು ಅವರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಗೆಲ್ಸ್ಕೊಂಡಿದ್ದಾರೆ ಆ ಎರಡೂ ಶಕ್ತಿ ಅರ್ಥ ಆಗ್ಬಿಡುತ್ತೆ. ಆಮೇಲೆ ಉಳಿದಿದ್ದನ್ನು ನಮ್ಮ ಪಕ್ಷದ ಹಿರಿಯರು ಮಾತಾಡ್ತಾರೆ. ಯಾಕೆ ಈಗ ಅವೆಲ್ಲ ಮಾತಾಡೋದು? ಅವ್ರು ಗೆದ್ದಿರೋ ಅಂಥದ್ದು ಅಥವಾ ಅವ್ರ ಪಕ್ಷದ ಅಭ್ಯರ್ಥಿ ಗೆದ್ದಿರೋದು ಅವ್ರು ಗೆಲ್ಲಿ ಅಂತ ಓಟ್ ಹಾಕಿಲ್ಲ. BJP ಸೋಲ್ಬೇಕು ಅಂತ ಬೇರೆಯವ್ರು ಯಾರೋ ಮನ್ಸು ಮಾಡಿ ಓಟ್ ಹಾಕಿರೋದ್ರಲ್ಲಿ ಗೆದ್ದಿರೋಂಥದ್ದು. ನನಗೆ ಬಂದಿರೋ ಮತಗಳು ಪ್ರೀತಮ್ ಗೌಡನ ಗೆಲ್ಲಿಸ್ಬೇಕು ಅಂತ ಬಂದಿರೋ ಮತಗಳು, ಮತ್ತು ಅವ್ರು ಸೋಲಿಸಿ ಅಂತ ಹೇಳಿದಾಗಲೂ ಬಂದಿರೋ ಮತಗಳು. ಹಂಗಾಗಿ ನಾನು ಉತ್ಸಾಹದಲ್ಲಿ ಮಾತಾಡೋದಿಲ್ಲ, ನನ್ನ ಕೆಲಸ ಮಾತಾಡುತ್ತೆ. ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರು ಬಂದು ಸೋಲಿಸಿ ಅಂತ 3-4 ಸಲ ಬಂದು ಹೇಳಿದಾಗಲೂ ನಂಗೆ 78,000 ಓಟ್ ಹಾಕಿದ್ದಾರೆ ಅಂತೇಳಿ ಹೇಳಿದರೆ ಪ್ರೀತಮ್ ಗೌಡ್ರನ ಶಕ್ತಿ ಏನು ಅನ್ನೋದು ಹಾಸನಲ್ಲಿ ಬಹುಶಃ ಅವ್ರಿಗೆ ಅರ್ಥ ಆಗಿರುತ್ತೆ. ಅವ್ರು 84,000ದಲ್ಲಿ 44,000 ಓಟ್ ಎಲ್ಲೋಗಿದೆ ಅಂತೇಳಿ ಹೇಳಿ ಫಸ್ಟು ಅವರು ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೂತು ಮಾತಾಡ್ಕೊಂಡ್ರೆ ಅವ್ರ ಶಾಸಕರು ಯಾರು ಗೆಲ್ಸ್ಕೊಂಡಿದ್ದಾರೆ ಅವರು ಕೂತು ಮಾತಾಡ್ಕೊಂಡ್ರೆ ಬಹುಶಃ ಅಲ್ಲಿಂದ ಪ್ರಾರಂಭ ಆದರೆ ಒಳ್ಳೆಯದು. ನನ್ನ ಹತ್ರ ಕೂತು ಮಾತನಾಡೋದಕ್ಕಿಂತ 84,000 ಇವಾಗ ಎಷ್ಟು ಸಾವಿರ ಆಗಿದೆ ಅನ್ನೋದನ್ನು ಒಂದ್ಸಲಿ ಆತ್ಮಾವಲೋಕನ ಮಾಡ್ಕೊಬಿಟ್ಟು ನೋಡಿದ್ರೆ ಉಳಿದಿದ್ದೆಲ್ಲದಕ್ಕೂ ಉತ್ತರ ಸಿಕ್ಕೋಗ್ಬೋದು. ಈಗ ನಿಮ್ಮನ್ನು ತಮ್ಮ 23ರಲ್ಲಿ ಸೋಲಿಸಿ ಅಂತ ಹೇಳಿದ್ದಾರೆ. ಈಗ ತಮ್ಮ ಅಂದಿರ್ತಾರೆ, 28ಕ್ಕೆ ಏನಂತಾರೆ ನನಗೆ ಗೊತ್ತಿರಲ್ಲ. ಹಂಗಾಗಿ ನಾನು ಅದ್ರ ಬಗ್ಗೆ ಏನೂ ಕಮೆಂಟ್ ಕೊಡೋದಿಲ್ಲ. ರಾಜಕಾರಣದಲ್ಲಂತೂ ಅಣ್ತಮ್ಮ ಆಗೋಕ್ಕಲ್ಲ. ಬೇರೆ ರೀತಿಯಲ್ಲಿ ತಮ್ಮನ ಪಕ್ಕದಲ್ಲೇ ಕೂರಿಸ್ಕೊಂಡಿರ್ತಾರೆ. ಅವ್ರ ತಮ್ಮನ ಹತ್ರ ಮಾತಾಡ್ಕೊಳ್ಳಿ. ಅವ್ರದ್ದು ಏನಿದೆ ಅವ್ರ ಶಕ್ತಿ ಅವ್ರದ್ದನ್ನು ನೋಡಲಿ. ನಮ್ಮ ಶಕ್ತಿ BJP ಶಕ್ತಿ ಏನಿರುತ್ತೆ ಅದನ್ನು ನಮ್ಮ ಹಿರಿಯರು, ನಮ್ಮ ಪಕ್ಷ ಏನು ತೀರ್ಮಾನ ಮಾಡುತ್ತೆ, ನಮ್ಮ ಯಡಿಯೂರಪ್ಪ ಸಾಹೇಬರು, ನಮ್ಮ ನಾಯಕರು. ನಾನು ಇವತ್ತು ರಾಜಕೀಯದಲ್ಲಿ ಏನಾದರೂ ಶಕ್ತಿಯುತವಾಗಿ ಬೆಳೆದಿದ್ದೀನಿ ಅಂತೇಳಿ ಹೇಳಿದರೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಆಶೀರ್ವಾದ. ನಮ್ಮ ನಾಯಕರು ಏನು ಹೇಳ್ತಾರೆ, ನಮ್ಮ ರಾಜ್ಯಾಧ್ಯಕ್ಷರು ಏನು ಮಾರ್ಗದರ್ಶನ ಕೊಡ್ತಾರೆ ಆ ಪ್ರಕಾರ ಕೆಲಸಗಳನ್ನ ಮಾಡ್ತೀವಿ. ಮೈತ್ರಿಯ ಜೊತೆ